Dear students, welcome to session number 26 of Business Statistics 2, 6th semester BBA of University of Mysore. ನಾವು ಹಿಂದಿನ ತರಗತಿಗಳಲ್ಲಿ ಸುಮಾರು 5 ಹಿಂದಿನ ತರಗತಿಗಳಲ್ಲಿ ನಾವು ಸ್ಟ್ಯಾಟಿಸ್ಟಿಕಲ್ ಡಿಸಿಷನ್ ಥಿಯರಿ ಅಂತಂದ್ರೇನು, ಹೌ ಟು ಟೇಕ್ ಎ ಡಿಸಿಷನ್, ವಾಟ್ ಆರ್ ದ ಕ್ರೈಟೀರಿಯಾಸ್ ವಿ ಯೂಸ್ ಟು ಟೇಕ್ ಡಿಸಿಷನ್ ಅಂತ ಹೇಳ್ಬಿಟ್ಟು ತಿಳ್ಕೊಂಡಿದ್ವಿ. ಈ ಎಲ್ಲ ಕ್ರೈಟೀರಿಯಾಗಳು ಸೇರಿಸಿ ನಾವು ಕೆಲವೊಂದು ಪ್ರಾಬ್ಲಮ್ಗಳನ್ನ ಈ ಸೆಷನ್ ಇಂದ ಸ್ಟಾರ್ಟ್ ಮಾಡೋಣ. ಇಲ್ಲಿ ಪ್ರಾಬ್ಲಮ್ಗಳು ಎಕ್ಸಾಮ್ಸ್ ಅಲ್ಲಿ ಹೇಗೆ ಬರುತ್ತೆ ಹಾಗೆ ಇರುತ್ತೆ. ನಿಮಗೆ ಇದರ್ ಇಟ್ ಕ್ಯಾನ್ ಕಮ್ ಫಾರ್ 15 ಮಾರ್ಕ್ಸ್ ಆರ್ 10 ಮಾರ್ಕ್ಸ್ ಕ್ವಶನ್ ಕಂಪಲ್ಸರಿ ಈ ಚಾಪ್ಟರ್ ಇಂದ ಬಂದೇ ಬರ್ತವೆ. ಒಂದು 15 ಮಾರ್ಕ್ ಕ್ವಶನ್, ಇನ್ನೊಂದು 10 ಮಾರ್ಕ್ಸ್ ಕ್ವಶನ್. ದಟ್ ಮೀನ್ಸ್ ಟೋಟಲ್ 25 ಮಾರ್ಕ್ಸ್ಗೆ ಈ ಚಾಪ್ಟರ್ ಇಂದ ನಿಮಗೆ ಎಕ್ಸಾಮ್ಗೆ ಬರುತ್ತೆ. ಸೊ ಬಿ carefully watch this video. If you get any doubts, you can put a comment on the comment section. I will try to reply to your doubts. Let us see first example. Apply maximax, maximin and minimax grid to the following payoff matrix to recommend the decision without any knowledge of probability. ಇಲ್ಲಿ ಈ ಒಂದು ಪೇ ಆಫ್ ಮ್ಯಾಟ್ರಿಕ್ಸ್ ನ ಕೊಟ್ಟಿದ್ದಾರೆ. ಈ ಪೇ ಆಫ್ ಮ್ಯಾಟ್ರಿಕ್ಸ್ ಅಲ್ಲಿ 3 ಸ್ಟೇಟ್ಸ್ ಆಫ್ ನೇಚರ್ ಇದೆ, ಹಾಗೇನೆ 3 ಆಕ್ಟ್ ಗಳಿದೆ. ಸ್ಟೇಟ್ಸ್ ಆಫ್ ನೇಚರ್ S1, S2, S3, ಆಕ್ಟ್ A1, A2 and A3. ನಾವು ಮ್ಯಾಕ್ಸಿಮ್ಯಾಕ್ಸ್, ಮ್ಯಾಕ್ಸಿಮಿನ್ ಅಂಡ್ ಮಿನಿಮ್ಯಾಕ್ಸ್ ಈ 3 ಕ್ರೈಟೀರಿಯಾಗಳನ್ನ ಯೂಸ್ ಮಾಡಿಕೊಂಡು ಯಾವ ಸ್ಟ್ರಾಟಜಿ ಅಥವಾ ಯಾವ ಆಕ್ಟ್ ಬೆಟರ್ ಅಂತ ಹೇಳ್ಬಿಟ್ಟು, ಬೆಸ್ಟ್ ಅಂತ ಹೇಳ್ಬಿಟ್ಟು ನಾವು ಸಜೆಸ್ಟ್ ಮಾಡಬೇಕಾಗುತ್ತೆ. ಸೊ ಲೆಟ್ ಅಸ್ ಸಾಲ್ವ್ ದಿಸ್. ಅಲ್ಲಿ ನಾನು ಅಗೇನ್ ಪೇ ಆಫ್ ಮ್ಯಾಟ್ರಿಕ್ಸ್ ನ ಬರ್ಕೊಂಡಿದ್ದೀನಿ. ಈ ಪೇ ಆಫ್ ಮ್ಯಾಟ್ರಿಕ್ಸ್ ಬರ್ಕೊಂಡ ನಂತರ ಅದಕ್ಕೆ 2 ಎಕ್ಸ್ಟ್ರಾ ಕಾಲಮ್ ಹಾಕೊಂಡಿದ್ದೀನಿ. ಫಸ್ಟ್ ಒಂದು ಮ್ಯಾಕ್ಸಿಮಮ್ ವ್ಯಾಲ್ಯೂಸ್, ಇನ್ನೊಂದು ಮಿನಿಮಮ್ ವ್ಯಾಲ್ಯೂಸ್. ಫಸ್ಟ್ ಕ್ರೈಟೀರಿಯಾ ಅದು ಮ್ಯಾಕ್ಸಿಮ್ಯಾಕ್ಸ್ ಕ್ರೈಟೀರಿಯಾ. ಮ್ಯಾಕ್ಸಿಮ್ಯಾಕ್ಸ್ ಕ್ರೈಟೀರಿಯಾಗೆ ನಾವು ಫಸ್ಟ್ ಏನು ಮಾಡಬೇಕು, ಮ್ಯಾಕ್ಸಿಮಮ್ ವ್ಯಾಲ್ಯೂಸ್ಗಳನ್ನ ಫೈಂಡ್ ಔಟ್ ಮಾಡ್ಕೋಬೇಕು ಆಫ್ ಈಚ್ ಆಕ್ಟ್. ಆಕ್ಟ್ 1ಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವುದು, ಅಮೌಂಟ್ 14, 8, 10. 14 is the maximum value. The same way for A2, Act 2, the maximum value is 11, 10, 7, 11. Again A3ಗೆ 9, 12, 13. 13 is the maximum value. ಈ 3 ಮ್ಯಾಕ್ಸಿಮಮ್ ಆಕ್ಟ್ಗಳಿಗೆ ಇರುವಂಥ ಮ್ಯಾಕ್ಸಿಮಮ್ ವ್ಯಾಲ್ಯೂಸ್ನ ಬರ್ಕೊಂಡಿದ್ದೀನಿ. ಬೇಸ್ಡ್ ಆನ್ ದಿಸ್ ಮ್ಯಾಕ್ಸಿಮ್ಯಾಕ್ಸ್ ಕ್ರೈಟೀರಿಯಾದಲ್ಲಿ ಯಾವುದನ್ನ ಸಜೆಸ್ಟ್ ಮಾಡ್ತೀವಿ. ಮ್ಯಾಕ್ಸಿಮಮ್ ಪೇ ಆಫ್ ಫಾರ್ A1 is 14, A2 is 11 and A3 is 13. Next we must determine the largest payoff among this maximum payoff. ಈ ಮ್ಯಾಕ್ಸಿಮಮ್ ಪೇಆಫ್ಗಳಲ್ಲಿ ಮ್ಯಾಕ್ಸಿಮಮ್ ಇರುವಂಥದ್ದು ಯಾವುದು, 14, 11, 13 ಅಲ್ಲಿ ಮ್ಯಾಕ್ಸಿಮಮ್ ಈಸ್ 14. ಸೊ ಬೇಸ್ಡ್ ಆನ್ ದ ಮ್ಯಾಕ್ಸಿಮ್ಯಾಕ್ಸ್ ಕ್ರೈಟೀರಿಯಾ ಆಕ್ಟ್ ಎ ವುಡ್ ಬಿ ಬೆಸ್ಟ್. ಆಕ್ಟ್ A1 ಅನ್ನೋದು ಬೆಸ್ಟ್ ಅಂಡರ್ ಮ್ಯಾಕ್ಸಿಮ್ಯಾಕ್ಸ್ ಕ್ರೈಟೀರಿಯಾ. ಮ್ಯಾಕ್ಸಿಮ್ಯಾಕ್ಸ್ ಕ್ರೈಟೀರಿಯಾದ ಪ್ರಕಾರ ಆಕ್ಟ್ A1 is best. ನೆಕ್ಸ್ಟ್ ಮ್ಯಾಕ್ಸಿಮಿನ್ ಅನ್ನು ನಾವು ನೋಡೋಣ. ಮ್ಯಾಕ್ಸಿಮಿನ್ ಅಲ್ಲಿ ಫಸ್ಟ್ ನಾವೇನು ಮಾಡಬೇಕು, ಮಿನಿಮಮ್ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡ್ಕೋಬೇಕು. ದಟ್ ಈಸ್ 14, 8, 10 ಅಲ್ಲಿ ಮಿನಿಮಮ್ ವ್ಯಾಲ್ಯೂ 8, ಹಾಗೇನೆ 11, 10, 7 ಈ 3 ವ್ಯಾಲ್ಯೂಗಳಲ್ಲಿ ಮಿನಿಮಮ್ ವ್ಯಾಲ್ಯೂ 7 ಇದೆ. ಹಾಗೇನೆ ಫಾರ್ ಆಕ್ಟ್ 3 ದ ಮಿನಿಮಮ್ ವ್ಯಾಲ್ಯೂ ಈಸ್ 9. ಈ 3 ಮಿನಿಮಮ್ ವ್ಯಾಲ್ಯೂಗಳಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂನ ನೋಡಬೇಕು. ದಟ್ ಈಸ್ ಮ್ಯಾಕ್ಸಿಮಿನ್ ಅಪ್ರೋಚ್. ಸೊ ಮ್ಯಾಕ್ಸಿಮಮ್ ಆಫ್ ಮಿನಿಮಮ್ ಪೇ ಆಫ್ಸ್. ಇಲ್ಲಿ ನೋಡಿ A1ಗೆ ಮಿನಿಮಮ್ 8, A2ಗೆ 7 and A3ಗೆ 9. ನೆಕ್ಸ್ಟ್ ವಿ ಮಸ್ಟ್ ಡಿಟರ್ಮೈನ್ ದ ಲಾರ್ಜೆಸ್ಟ್ ಪೇ ಆಫ್ ದಿಸ್ ಮಿನಿಮಮ್ ಪೇ ಆಫ್ ವಿಚ್ ಈಸ್ 9. ಹೆನ್ಸ್ ಬೇಸ್ಡ್ ಆನ್ ದ ಮ್ಯಾಕ್ಸಿಮಿನ್ ಕ್ರೈಟೀರಿಯನ್ನಲ್ಲಿ ಬೆಸ್ಟ್ ಸ್ಟ್ರಾಟಜಿ ಈಸ್ A3. ಓಕೆನಾ. ನಾವೀಗ ಮ್ಯಾಕ್ಸಿಮ್ಯಾಕ್ಸ್ ಮತ್ತು ಮ್ಯಾಕ್ಸಿಮಿನ್ ಕ್ರೈಟೀರಿಯಾದಲ್ಲಿ ಯಾವ ಸ್ಟ್ರಾಟಜಿ ಅಥವಾ ಯಾವ ಆ್ಯಕ್ಟ್ ಬೆಸ್ಟ್ ಅಂತ ಹೇಳ್ಬಿಟ್ಟು ಫೈಂಡ್ ಔಟ್ ಮಾಡಿದ್ದಾಯಿತು. ನೆಕ್ಸ್ಟ್ ಲೆಟ್ ಅಸ್ ಸಿ
ಮಿನಿಮ್ಯಾಕ್ಸ್ ಕ್ರೈಟೀರಿಯನ್ ರಿಗ್ರೆಟ್ ಕ್ರೈಟೀರಿಯನ್ ನಾವು ಫಸ್ಟ್ ಏನು ಮಾಡಬೇಕು, ರಿಗ್ರೆಟ್ ಟೇಬಲ್ನ ಬರ್ಕೋಬೇಕು. ಲೆಟ್ ಅಸ್ ರೈಟ್ ದ ರಿಗ್ರೆಟ್ ಟೇಬಲ್. ಫಸ್ಟ್ ನಾನು ಏನು ಮಾಡಿದ್ದೀನಿ, ಇಲ್ಲಿ ಪೇ ಆಫ್ ಟೇಬಲ್ನ ಮತ್ತೆ ಬರ್ಕೊಂಡಿದ್ದೀನಿ. ಪೇ ಆಫ್ ಟೇಬಲ್ ಬರ್ಕೊಂಡ ನಂತರ ಮಿನಿಮ್ಯಾಕ್ಸ್ ರಿಗ್ರೆಟ್ ಕ್ರೈಟೀರಿಯನ್ ಡಿಸೈಡ್ ಮಾಡ್ಲಿಕ್ಕೋಸ್ಕರ ನಾನು ಫಸ್ಟ್ ಪೇ ಆಫ್ ಟೇಬಲ್ನ ಬರ್ಕೊಂಡಿದ್ದೀನಿ. ಅದಕ್ಕೆ ಅಸೋಸಿಯೇಟೆಡ್ ಆಗಿರೋಂಥ ರಿಗ್ರೆಟ್ ಟೇಬಲ್ನ ಕೂಡ ನಾನು ಬರೆದಿದ್ದೀನಿ. ಈ ರಿಗ್ರೆಟ್ ವ್ಯಾಲ್ಯೂಸ್ ಹೇಗೆ ಫೈಂಡ್ ಔಟ್ ಮಾಡೋದು, ಫಸ್ಟ್ ನಾವು ಪ್ರತಿಯೊಂದು ಸ್ಟೇಟ್ ಆಫ್ ನೇಚರ್ದು ಹೈಯೆಸ್ಟ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೋಬೇಕು. ಫಾರ್ S1 ದ ಹೈಯೆಸ್ಟ್ ವ್ಯಾಲ್ಯೂ ಇಸ್ 14. ಸೊ ಈ ಸ್ಟೇಟ್ ಆಫ್ ನೇಚರ್ನ ಹೈಯೆಸ್ಟ್ ವ್ಯಾಲ್ಯೂಯಿಂದ ಬೇರೆ ಎಲ್ಲ ವ್ಯಾಲ್ಯೂಗಳನ್ನ ನಾವು ಮೈನಸ್ ಮಾಡ್ತಾ ಹೋಗ್ಬೇಕು. ಸೊ 14 minus 14 we get 0. 14 minus 11 we get 3. 14 minus 9 we get 5. ಹಾಗೆಯೇ ಫಾರ್ ಸ್ಟೇಟ್ ಆಫ್ ನೇಚರ್ 2 ಮ್ಯಾಕ್ಸಿಮಮ್ ವ್ಯಾಲ್ಯೂ ಇಸ್ 12. 12 minus 8 4. 12 minus 10 2. 12 minus 12 0. ಹಾಗೆಯೇ ಫಾರ್ ಸ್ಟೇಟ್ ಆಫ್ ನೇಚರ್ 3 ಮ್ಯಾಕ್ಸಿಮಮ್ ವ್ಯಾಲ್ಯೂ ಇಸ್ 13. 13 minus 10 3. 13 minus 7 6. 13 minus 13 0. ಈಗ ನಾವು ರಿಗ್ರೆಟ್ ಟೇಬಲ್ನ ಫೈಂಡ್ ಔಟ್ ಮಾಡ್ಕೊಂಡಿದ್ದಾಯಿತು. ಈ ರಿಗ್ರೆಟ್ ವ್ಯಾಲ್ಯೂಸ್ ಕೂಡ ನಮಗೆ ಬಂದಿದೆ. ಈ ರಿಗ್ರೆಟ್ ವ್ಯಾಲ್ಯೂಸ್ನಲ್ಲಿ ನಾವೇನು ಮಾಡಬೇಕು, ಹೈಯೆಸ್ಟ್ ರಿಗ್ರೆಟ್ನ ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಫಾರ್ A1 ಆರ್ ಆ್ಯಕ್ಟ್ 1 ಹೈಯೆಸ್ಟ್ ರಿಗ್ರೆಟ್ ಈಸ್ 4. ನಾನಿಲ್ಲಿ ಬರೆದಿದ್ದೀನಿ. ಮ್ಯಾಕ್ಸಿಮಮ್ ರಿಗ್ರೆಟ್ ಅಂತ ಹೇಳ್ಬಿಟ್ಟು ಇನ್ನೊಂದು ಕಾಲಮ್ ಇನ್ಸರ್ಟ್ ಮಾಡಿಕೊಂಡು ಬರೆದಿದ್ದೀನಿ. ನೆಕ್ಸ್ಟ್ ಹಾಗೇನೆ ಫಾರ್ ಆ್ಯಕ್ಟ್ 2 ಮ್ಯಾಕ್ಸಿಮಮ್ ರಿಗ್ರೆಟ್ ಈಸ್ 6. that also have written here. Again for act 3 the maximum regret is 5. So I have written that here. Now next ಏನು ಮಾಡಬೇಕು, ಮಿನಿಮ್ಯಾಕ್ಸ್ ಕ್ರೈಟೀರಿಯಾದಲ್ಲಿ ನಾವು ಏನು ಮಾಡಬೇಕು ಅಂದರೆ we have to take the maximum regrets and we have to find the minimum out of this maximum regret values. ಈ ಮೂರು ವ್ಯಾಲ್ಯೂಗಳಲ್ಲಿ ತುಂಬ ಮಿನಿಮಮ್ ವ್ಯಾಲ್ಯೂಸ್ ಅಂತ ಅಂದರೆ 0 4. that means that corresponds to act A1. So hence under the minimax regret criteria A1 is the best strategy or act. Hence under the minimax regret criterion A1 is recommended. Next we move on to the next example. Next example na ನೀವು ನೋಡಿ, a shopkeeper of some highly perishable type of fruit sees the daily demand of this fruit in his area has the following probability distribution. Daily demand in dozen, 6 dozen ಗೆ ಡಿಮ್ಯಾಂಡ್ ಪ್ರಾಬಬಿಲಿಟಿ ಎಷ್ಟಿದೆ 0.1, 7 ಡಜನ್ಗೆ 0.3, 8 ಡಜನ್ಗೆ 0.4, 9 ಡಜನ್ಗೆ 0.2. ಈ ಸೆಲ್ಸ್ ಇಟ್ ಫಾರ್ ₹10 a ಡಜನ್. ಅವನು 1 ಡಜನ್ಗೆ ಎಷ್ಟು ರೂಪಾಯಿ ಆಗಿ ಸೇಲ್ ಮಾಡ್ತಾನೆ, 10 rupees ಆಗಿ ಸೇಲ್ ಮಾಡ್ತಾನೆ. ವೈಲ್ ಹಿ ಬೈಸ್ ಇಟ್ ಫಾರ್ ಈಚ್ ಅಟ್ ಎ ಡಜನ್ ₹4. ಇಟ್ ಮೀನ್ಸ್ 1 ಡಜನ್ಗೆ 4 rupees ಆಗಿ ಪರ್ಚೇಸ್ ಮಾಡ್ತಾನೆ. Unsold fruits in the day are traded on the next day at ₹2 per dozen. Unsold fruits ಯಾವುದೇ ಒಂದು ಅನ್ಸೋಲ್ಡ್ ಆದರೆ ಅದನ್ನು ನೆಕ್ಸ್ಟ್ ಡೇ ₹2 ಆಗಿ ಮಾರ್ತಾನೆ. ದಟ್ ಮೀನ್ಸ್ ಅವನು 4 ರೂಪಾಯಿಗೆ ತಗೊಳ್ತಾನೆ. ಏನಾದ್ರು ಅನ್ಸೋಲ್ಡ್ ಆದರೆ ಅದನ್ನ ₹2ಗೆ ಸೇಲ್ ಮಾಡ್ತಾನೆ. ಅಂದರೆ ಅವನಿಗೆ ಏನಾದ್ರು ಗೂಡ್ಸ್ ಸೇಲ್ ಆಗಲಿಲ್ಲ ಅಂದರೆ ಅವನಿಗೆ ಲಾಸ್ ಎಷ್ಟಾಗುತ್ತೆ, ಪರ್ ಡಜನ್ಗೆ ₹2 ಆಗುತ್ತೆ. Assuming that the stocks of fruits in dozen, how many should he stock so that his expected profit will be maximum? ಸೊ ಅವನೇನು ಮಾಡ್ತಾನೆ, ನಾವೇನು ರೆಕಮೆಂಡ್ ಮಾಡಬೇಕು ಅಂತಂದರೆ ಅವನಿಗೆ ಎಷ್ಟು ಫ್ರೂಟ್ಸ್ನ ಸ್ಟಾಕ್ ಇಟ್ಕೊಂಡ್ರೆ ಅವನಿಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಫೈಂಡ್ ಔಟ್ ಮಾಡಬೇಕು. ಇದಕ್ಕೆ ನಾವು ಯಾವ ಮೆಥಡ್ನ ಯೂಸ್ ಮಾಡಬೇಕು ಅಂತಂದರೆ ಎಕ್ಸ್ಪೆಕ್ಟೆಡ್ ಮಾನಿಟರಿ ವ್ಯಾಲ್ಯೂ ಮೆಥಡ್ನ ನಾವು ಯೂಸ್ ಮಾಡಬೇಕು. ಯಾಕಂತಂದರೆ ಇಲ್ಲಿ ಪ್ರಾಬಬಿಲಿಟೀಸ್ ಕೊಟ್ಟಿರೋದ್ರಿಂದ ನಾವು EME ಕ್ರೈಟೀರಿಯಾನ ಫಾಲೋ ಮಾಡಬೇಕು. ಬಟ್ ಇಲ್ಲಿ
ಪೇ ಆಫ್ ಮ್ಯಾಟ್ರಿಕ್ಸ್ನ ಕೊಟ್ಟಿಲ್ಲ, ಪೇ ಆಫ್ ಟೇಬಲ್ನ ಕೊಟ್ಟಿಲ್ಲ. ನಾವು ಫಸ್ಟ್ ಏನು ಮಾಡಬೇಕು, ಪೇ ಆಫ್ ಟೇಬಲ್ನ ಬರಿಬೇಕು. ಆ ಪೇ ಆಫ್ ಟೇಬಲ್ ಬರಿಬೇಕು ಅಂತಂದ್ರೆ ನಮಗೆ ಡಿಮ್ಯಾಂಡ್ ಫಂಕ್ಷನ್ ಅದು ಪೇ ಆಫ್ ಫಂಕ್ಷನ್ ಬೇಕು. ಪೇ ಆಫ್ ಫಂಕ್ಷನ್ ನೋಡಿ, ಇಫ್ ಡಿಮ್ಯಾಂಡ್ ಈಸ್ ಮೋರ್ ದ್ಯಾನ್ ಆರ್ ಈಕ್ವಲ್ ಟು ಪರ್ಚೇಸಸ್, ನಾವು ಎಷ್ಟು ಪರ್ಚೇಸ್ ಮಾಡಿರ್ತೀವಿ ಅದಕ್ಕಿಂತ ಡಿಮ್ಯಾಂಡ್ ಏನಾದ್ರು ಜಾಸ್ತಿ ಇದ್ದಾಗ ನಮ್ಮ ಪ್ರಾಫಿಟ್ ಎಷ್ಟಾಗ್ತದೆ, 10 ರೂಪಾಯಿಗೆ ನಾವು ಸೇಲ್ ಮಾಡ್ತೀವಿ, 4 ರೂಪಾಯಿಗೆ ಬೈ ಮಾಡಿರ್ತೀವಿ, ಇಂಟು ಎಷ್ಟು ಯೂನಿಟ್ ಪರ್ಚೇಸ್ ಮಾಡಿರ್ತೀವಿ ಅಷ್ಟು ಯೂನಿಟ್. ದಟ್ ಮೀನ್ಸ್ 6 rupees ಇಂಟು ಎಷ್ಟು ಡಜನ್ ಪರ್ಚೇಸ್ ಮಾಡಿರ್ತೀವಿ ಅಷ್ಟು, ದಟ್ ಈಸ್ ನಂಬರ್ ಆಫ್ ಯೂನಿಟ್ಸ್ ಪರ್ಚೇಸ್ಡ್. ಓಕೆನಾ? ದಟ್ ಮೀನ್ಸ್ ಇಫ್ ವಿ ಪರ್ಚೇಸ್ಡ್ 2 units, ಮಿನಿಮಮ್ ಇಸ್ 6 ಯೂನಿಟ್ಸ್ನ ಪರ್ಚೇಸ್ ಮಾಡಿದ್ದೀವಿ, ಡಿಮ್ಯಾಂಡ್ 6 ಯೂನಿಟ್ಗಿಂತ ಜಾಸ್ತಿ ಇತ್ತು ಅಂದಾಗ ನಮಗೆ ಪೂರ್ತಿ ಪ್ರಾಫಿಟ್ ಸಿಗುತ್ತೆ. ದಟ್ ಮೀನ್ಸ್ 1 ಡಜನ್ಗೆ 6 ರೂಪಾಯಿ ಪ್ರಾಫಿಟ್ ಸಿಕ್ಕಿದ್ರೆ 6 ಡಜನ್ಗೆ 6 into 6 36 rupees ಪ್ರಾಫಿಟ್ ಸಿಗುತ್ತೆ. ಅಕಸ್ಮಾತ್ ಏನಾದರೂ ಡಿಮ್ಯಾಂಡ್ ನಾವು ತಗೊಂಡು ಪರ್ಚೇಸ್ ಮಾಡಿರೋ ಅಂಥ ಯೂನಿಟ್ಗಳಿಗಿಂತ ಕಡಿಮೆ ಇದ್ದಾಗ ಏನಾಗುತ್ತೆ, ನಮಗೆ ಪ್ರಾಫಿಟ್ ಹೀಗೆ ಬರುತ್ತೆ, 10 minus 4, ದಟ್ ಈಸ್ 1 ಯೂನಿಟ್ಗೆ 6 rupees ಪ್ರಾಫಿಟ್ ಇಂಟು ಡಿಮ್ಯಾಂಡ್. ಎಷ್ಟು ಸೇಲ್ ಆಗ್ತದೆ, ಎಷ್ಟು ಡಿಮ್ಯಾಂಡ್ ಇರ್ತದೆ ಅದನ್ನು ಮಲ್ಟಿಪ್ಲೈ ಮಾಡಬೇಕು, ಮೈನಸ್ ಎಕ್ಸೆಸ್ ಎಷ್ಟು ಉಳಿಯುತ್ತೆ. ದಟ್ ಮೀನ್ಸ್ ನಾವು ಡಿಮ್ಯಾಂಡ್ಗಿಂತ ಜಾಸ್ತಿ ಪರ್ಚೇಸ್ ಮಾಡಿದ್ವಿ. ಫಾರ್ ಎಕ್ಸಾಂಪಲ್ 6 units ಡಿಮ್ಯಾಂಡ್ ಇದ್ದು ನಾವು 8 unitsನ ಪರ್ಚೇಸ್ ಮಾಡಿದರೆ ಎಷ್ಟು ಯೂನಿಟ್ ಎಕ್ಸ್ಟ್ರಾ ಆಗ್ತದೆ, 2 unit ಎಕ್ಸ್ಟ್ರಾ ಆಗ್ತದೆ. ಆ 2 units ಇಂಟು ಪರ್ ಯೂನಿಟ್ಗೆ ಲಾಸ್ ಎಷ್ಟು, 2 rupees. ಸೊ ನಮಗೆ 2 into 2 4 rupees ಲಾಸ್ ಆಗ್ತದೆ. ರೈಟ್, ದಿಸ್ ಈಸ್ ಅ ಫಂಕ್ಷನ್ ಫಾರ್ ವೇರ್ ವಿ ಪರ್ಚೇಸ್ ಮೋರ್ ದೆನ್ ದ ಯೂನಿಟ್ಸ್ ಇನ್ ಡಿಮ್ಯಾಂಡ್. ಸೊ ಈ ಫಂಕ್ಷನ್ನ ನಾವು ಯೂಸ್ ಮಾಡಿಕೊಂಡು ಲೆಟ್ ಅಸ್ ಪ್ರಿಪೇರ್ ಪೇ ಆಫ್ ಮ್ಯಾಟ್ರಿಕ್ಸ್ ಆರ್ ಪೇ ಆಫ್ ಟೇಬಲ್. ನಾನಿಲ್ಲಿ ಹಾರಿಜಾಂಟಲ್ ಕಾಲಮಲ್ಲಿ ಡಿಮ್ಯಾಂಡ್ ಆರ್ ಈವೆಂಟ್ಸ್ ಆರ್ ಸ್ಟೇಟ್ ಆಫ್ ನೇಚರ್ನ ಬರೆದಿದ್ದೀನಿ. ದ ಡಿಮ್ಯಾಂಡ್ ಕ್ಯಾನ್ ವೇರಿ ಬಿಟ್ವೀನ್ 6, 7, 8 and 9. ಹಾಗೆಯೇ ಹಾರಿಜಾಂಟಲಿ ಐ ಹ್ಯಾವ್ ರಿಟರ್ನ್ ಫಸ್ಟ್ ರೋನಲ್ಲಿ ಆ್ಯಕ್ಟ್ಸ್ ಆರ್ ಸ್ಟ್ರಾಟಜೀಸ್, ನಾವು ಎಷ್ಟು ಸ್ಟಾಕ್ನ ಇಟ್ಕೋಬೋದು ಅಂತ ಹೇಳಿಬಿಟ್ಟು ಬರೆದಿದ್ದೀನಿ. 6 ತಗೋಬೋದು, 7 ತಗೋಬೋದು, 8 ತಗೋಬೋದು, 9 ತಗೋಬೋದು. ದಿಸ್ ಈಸ್ ಅಂಡರ್ ಅವರ್ ಕಂಟ್ರೋಲ್. ಆ್ಯಕ್ಟ್ಸ್ ಆರ್ ಸ್ಟ್ರಾಟಜೀಸ್ ಆರ್ ಅವರ್ ಕಂಟ್ರೋಲ್. ನಾವು 6 hour ಪರ್ಚೇಸ್ ಮಾಡ್ಬೋದು, 9 hour ಪರ್ಚೇಸ್ ಮಾಡ್ಬೋದು. ಡಿಮ್ಯಾಂಡ್ ಈಸ್ ನಾಟ್ ಇನ್ ದ ಕಂಟ್ರೋಲ್ ಆಫ್ ಡಿಸಿಷನ್ ಮೇಕರ್. ಡಿಸಿಷನ್ ಮೇಕರ್ ಕಂಟ್ರೋಲಲ್ಲಿ ಇರಲ್ಲ. ಡಿಮ್ಯಾಂಡು 6 ಆದರೂ ಇರ್ಬೋದು, 9 ಆದರೂ ಇರ್ಬೋದು. ಹಿ ಕೆನಾಟ್ ಕ್ರಿಯೇಟ್ ಡಿಮ್ಯಾಂಡ್, ಬಟ್ ಹಿ ಕ್ಯಾನ್ control how much he can purchase, and various probabilities also we have assigned for 6 0.1, 7 0.3, 5 8 0.4 and 9 0.2. Now let us see how these values have been arrived. ನಾವು 6 unitsನ ಪರ್ಚೇಸ್ ಮಾಡಿರ್ತೀವಿ, ಡಿಮ್ಯಾಂಡ್ ಕೂಡ 6 units ಇರುತ್ತೆ. 1 unitಗೆ ಪ್ರಾಫಿಟ್ ಎಷ್ಟು, 6 rupees. 6 into 6 36. ಓಕೆ, ಹಾಗೆಯೇ ನಾವು 6 units ಪರ್ಚೇಸ್ ಮಾಡಿರ್ತೀವಿ, ಡಿಮ್ಯಾಂಡ್ 7 unit ಇರುತ್ತೆ. ಆಗಲೂ ಕೂಡ ನಾವು ಮ್ಯಾಕ್ಸಿಮಮ್ ಎಷ್ಟು ಸೇಲ್ ಮಾಡಲಿಕ್ಕಾಗ್ತದೆ, 6 unitsನ ಸೇಲ್ ಮಾಡಲಿಕ್ಕಾಗ್ತದೆ. ಸೊ 6 into 6 rupees ಪ್ರಾಫಿಟ್ ಇಂಟು 6 units 6. ಹಾಗೆಯೇ ಡಿಮ್ಯಾಂಡ್ ನಾವು 6 unitsನ ಸ್ಟಾಕ್ ಇಟ್ಕೊಂಡಾಗ ಎಷ್ಟೇ ಹೆಚ್ಚಿಗೆ ಡಿಮ್ಯಾಂಡ್ ಆದರೂ ಕೂಡ ನಾವು ಹೆಚ್ಚು ಅಂತಂದರೆ 6 units ಅಷ್ಟೇ ನಾವು ಸೇಲ್ ಮಾಡಲಿಕ್ಕಾಗೋದ್ರಿಂದ ನಮಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ 36ಗೆ ರಿಸ್ಟ್ರಿಕ್ಟ್ ಆಗ್ತದೆ. ನೆಕ್ಸ್ಟ್ ವಿ ಮೂವ್ ಆನ್ ಟು ದ ನೆಕ್ಸ್ಟ್ ಕಾಲಮ್. ವೆನ್ ದ ಸ್ಟಾಕ್ ಈಸ್ 7 units ಆರ್ 7 ಡಜನ್, 7 ಡಜನ್ಸ್ ಏನಾದ್ರು ತಂದಿಟ್ಕೊಂಡಾಗ ನಮ್ಮ ಪ್ರಾಫಿಟ್ ಎಷ್ಟಾಗ್ತದೆ ಅಂತೇಳಿ. ನಾವು 7 unitsನ ಪರ್ಚೇಸ್ ಮಾಡಿ ಇಟ್ಕೊಂಡಿದ್ದೀವಿ, ಬಟ್ ಡಿಮ್ಯಾಂಡ್ ಏನಾಗಿದೆ, ಬರೀ 6 units ಇದೆ. ಆಗ ಏನಾಗ್ತದೆ, ಬರೀ 6 units ಸೇಲ್ ಆಗುತ್ತೆ, ಬಟ್ 1 unit ಬಾಕಿ ಉಳಿಯುತ್ತೆ. ಆ 1 unitಂದ ನಮ್ಗೆ ಎಷ್ಟು ಲಾಸ್ ಆಗುತ್ತೆ, 2 units 2 rupees ಲಾಸ್ ಆಗ್ತದೆ. ಸೊ ನಾವು 6 unitsಇಂದ ಎಷ್ಟು ಪ್ರಾಫಿಟ್ ಮಾಡ್ತೀವಿ, 36 rupees. 6 into 6 ನಾವು ಪ್ರಾಫಿಟ್ ಮಾಡಿರ್ತೀವಿ. ಹಾಗೆಯೇ ಅದರಿಂದ ನೆಕ್ಸ್ಟ್ 1 unitಇಂದ ಎಕ್ಸ್ಟ್ರಾ ಯೂನಿಟ್ ಅದು ವೇಸ್ಟ್ ಆಗ್ತದಲ್ಲ, ಅದರಿಂದ ಎಷ್ಟು ಲಾಸ್ ಆಗ್ತದೆ, 2 rupees ಲಾಸ್ ಆಗ್ತದೆ. ಸೊ 36 minus 2 we get 34. ಹಾಗೆ ನಮ್ಮ ಸ್ಟಾಕ್ 7 ಇದ್ದು ಡಿಮ್ಯಾಂಡ್ ಕೂಡ 7 ಇದ್ದಾಗ ನಮಗೆ ಪೂರ್ತಿ 7 units ಪ್ರಾಫಿಟ್ ಸಿಗ್ತದೆ. ದಟ್ ಈಸ್ 7 into 6 we get 42. ನೆಕ್ಸ್ಟ್ ಡಿಮ್ಯಾಂಡ್ 7ಗಿಂತ
ಹೆಚ್ಚಿಗೆ ಇದ್ರೂ ಕೂಡ ನಾವು ಕೇವಲ 7 ಯೂನಿಟ್ಸ್ ಸೇಲ್ ಮಾಡ್ಲಿಕ್ಕೆ ಆಗೋದ್ರಿಂದ ಪ್ರಾಫಿಟ್ 42ಗೆ ಸ್ಟಾಗ್ನೆಂಟ್. ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಕಾಲಮ್. ನೆಕ್ಸ್ಟ್ ಕಾಲಮಲ್ಲಿ ನಾವು ಎಷ್ಟು ಇಟ್ಕೊಂಡಿದ್ದೀವಿ? ಸ್ಟಾಕು 8 ಯೂನಿಟ್ಸ್ ಇಟ್ಕೊಂಡಿದ್ದೀವಿ. ಓಕೆ, 8 ಯೂನಿಟ್ ಸ್ಟಾಕ್ ಇಟ್ಕೊಂಡಿರೋದ್ದೀವಿ. ಬಟ್ ಡಿಮ್ಯಾಂಡ್ ಎಷ್ಟಿದೆ? 6 ಯೂನಿಟ್ ಇದೆ. ಆಗ ನಾವು 6 ಯೂನಿಟ್ ಅಷ್ಟೇ ಸೇಲ್ ಮಾಡೋಕ್ಕಾಗುತ್ತೆ. ನಮ್ಮ ಪ್ರಾಫಿಟ್ ಎಷ್ಟಾಗ್ತದೆ? 6 × 6 36 ರುಪೀಸ್ಗೆ ಸ್ಟಾಪ್ ಆಗ್ತದೆ. ಬಟ್ ಎಕ್ಸ್ಟ್ರಾ 2 ಯೂನಿಟ್ ನಾವು ತಂದು ಇಟ್ಟಿದ್ದೀವಲ್ಲ, ನಮ್ಮ ಡಿಮ್ಯಾಂಡ್ ಬರೀ 6 ಇದೆ, ಸ್ಟಾಕ್ 8 ಇದೆ. ಸೊ 2 ಯೂನಿಟಿಂದ ನಮಗೆ ಎಷ್ಟು ಲಾಸ್ ಆಗುತ್ತೆ? ಪ್ರತಿ ಯೂನಿಟ್ಗೆ 2 ರುಪೀಸ್ ಲಾಸ್ ಅಂತಂದರೆ ಎಷ್ಟು ಲಾಸ್ ಆಗ್ತದೆ? ನಮಗೆ 4 ರುಪೀಸ್ ಲಾಸ್ ಆಗ್ತದೆ. ಸೊ ನಮಗೆ ನೆಟ್ ಪೇ ಆಫ್ ಎಷ್ಟಾಗುತ್ತೆ? 32 rupees ಆಗುತ್ತೆ. That's I have written here. When the demand is 6 and the stock is 8 dozens, the profit is 32. Again we move on to the next, that is when the stock is 8 units and demand is 7 units ಇದ್ದಾಗ ನಮ್ಗೆ ಎಷ್ಟಾಗ್ತದೆ ಅಂದರೆ, ನಾವು 7 ಯೂನಿಟ್ಸ್ ಅಷ್ಟೇ ಸೇಲ್ ಮಾಡಲಿಕ್ಕಾಗುತ್ತೆ. 7 ಯೂನಿಟ್ ಸೇಲ್ ಮಾಡಿದಾಗ ನಮಗೆ ಪ್ರಾಫಿಟ್ ಎಷ್ಟಾಗ್ತದೆ? 7 × 6 rupees ಪರ್ 7 ಯೂನಿಟ್ಸ್ ಸೇಲ್ ಮಾಡ್ತೇವೆ. 7 42 ರೂಪೀಸ್ ಪ್ರಾಫಿಟ್ ಬರುತ್ತೆ. ಬಟ್ ನಾವು ಎಷ್ಟು ಸ್ಟಾಕ್ ಇಟ್ಕೊಂಡಿದ್ದೀವಿ? 8 ಸ್ಟಾಕ್ ಇಟ್ಕೊಂಡಿದ್ದೀವಿ. 1 ಯೂನಿಟ್ ನಮಗೆ ಲಾಸ್ ಆಗ್ತದೆ. 1 ಯೂನಿಟಲ್ಲಿ ಲಾಸ್ ಎಷ್ಟು ಬರುತ್ತೆ? 2 ರುಪೀಸ್. ಅಂದರೆ ನಮಗೆ ನೆಟ್ ಪೇ ಆಫ್ ಎಷ್ಟಾಗ್ತದೆ? 40 ರುಪೀಸ್. ಅದನ್ನು ನಾನಿಲ್ಲಿ ಬರೆದಿದ್ದೀನಿ. ಹಾಗೆ 8 ಯೂನಿಟ್ ಸ್ಟಾಕ್ ಇದ್ದು 8 ಯೂನಿಟ್ ಡಿಮ್ಯಾಂಡ್ ಇದ್ದಾಗ ನಾವು ಪೂರ್ತಿ 8 ಯೂನಿಟ್ನ ನಾವು ಸೇಲ್ ಮಾಡಿ ನಮ್ಮ ಫುಲ್ ಪ್ರಾಫಿಟ್ 8 48 ರುಪೀಸ್ ಪ್ರಾಫಿಟ್ನ ನಾವು ತಗೊಳ್ತೀವಿ. ಹಾಗೆಯೇ 8 ಯೂನಿಟ್ ಸ್ಟಾಕ್ ಇದ್ದು 9 ಯೂನಿಟ್ಸ್ ಡಿಮ್ಯಾಂಡ್ ಇದ್ದಾಗ ಏನಾಗ್ತದೆ? ನಮಗೆ ನಾವು 8 ಯೂನಿಟ್ ಅಷ್ಟೇ ಸೇಲ್ ಮಾಡಲಿಕ್ಕಾಗುತ್ತೆ. ಯಾಕಂತಂದರೆ ನಮ್ಮ ಹತ್ರ ಇರುವುದು 8 ಯೂನಿಟ್. ಹಾಗಾಗಿ ಪ್ರಾಫಿಟ್ ಏನಾಗುತ್ತೆ? 48 ರುಪೀಸ್ಗೆ ಸ್ಟಾಪ್ ಆಗ್ತದೆ. ನೆಕ್ಸ್ಟ್ ವಿ ಮೂವ್ ಆನ್ ಟು ದ ನೆಕ್ಸ್ಟ್ ಕಾಲಮ್. ದಟ್ ಈಸ್ ಇನ್ ಸ್ಟಾಕ್ ಎಷ್ಟು ಇಟ್ಕೊಂಡಿದ್ದೀವಿ? ನಾವು 9 ಯೂನಿಟ್ಸ್ ಇಟ್ಕೊಂಡಿದ್ದೀವಿ. 9 ಯೂನಿಟ್ಸ್ ಇಟ್ಕೊಂಡು ಡಿಮ್ಯಾಂಡ್ 6 ಇದ್ದಾಗ ಎಷ್ಟು ಸೇಲ್ ಮಾಡಲಿಕ್ಕಾಗ್ತದೆ? ನಮಗೆ 6 ಅಷ್ಟೇ ಸೇಲ್ ಮಾಡಲಿಕ್ಕಾಗ್ತದೆ. 6 ಯೂನಿಟ್ ಸೇಲ್ ಮಾಡಿದಾಗ ಪ್ರಾಫಿಟ್ ನಮಗೆ 6 × 6 36 ರುಪೀಸ್ ಬರುತ್ತೆ. ಬಟ್ ನಮ್ಮ ಸ್ಟಾಕ್ ಎಷ್ಟಿದೆ? 9 ಯೂನಿಟ್ಸ್ ಇದೆ. 9 ಯೂನಿಟ್ಸ್ ಇದೆ ಅಂತಂದರೆ ಇನ್ನೂ ಎಷ್ಟು ಸ್ಟಾಕ್ ಸೇಲ್ ಆಗದೆ ಉಳಿಯುತ್ತೆ? 3 ಯೂನಿಟ್ಸ್ ಸೇಲ್ ಆಗೋದಿಲ್ಲ. ಪ್ರತಿಯೊಂದು ಯೂನಿಟ್ಗೆ ಎಷ್ಟು ಲಾಸ್ ಆಗ್ತದೆ? 2 ರುಪೀಸ್. ಅಂದರೆ ನಮಗೆ ಲಾಸ್ ಎಷ್ಟಾಗ್ತದೆ? 6 ರುಪೀಸ್ ಆಗ್ತದೆ. ಅಂದರೆ ನಮಗೆ ಎಷ್ಟು ಹಣ ಉಳಿಯುತ್ತೆ? ಪ್ರಾಫಿಟ್ 30 ರುಪೀಸ್ ಅಷ್ಟೇ ಉಳಿಯುತ್ತೆ. ವೆನ್ ಸ್ಟಾಕ್ ಇಸ್ 9 ಆ್ಯಂಡ್ ಡಿಮ್ಯಾಂಡ್ ಇಸ್ 6, ಪೇ ಆಫ್ ಈಸ್ 30 ರುಪೀಸ್. ಅಂತ ಹಾಗೆಯೇ ನಾವು ಸ್ಟಾಕ್ 9 ಇದ್ದು ಡಿಮ್ಯಾಂಡ್ 7 ಇದ್ದರೆ ನಮಗೆ 7 ಯೂನಿಟ್ಸ್ನ ಸೇಲ್ ಮಾಡಿ ನಮಗೆ 42 ರುಪೀಸ್ ಪ್ರಾಫಿಟ್ ಸಿಗುತ್ತೆ. ಹಾಗೆ 2 ಯೂನಿಟ್ ಬಾಕಿ ಉಳಿದಿದ್ದು ಲಾಸ್ 4 ರುಪೀಸ್. ನೆಟ್ ಪೇ ಪ್ರಾಫಿಟ್ ಎಷ್ಟಾಗ್ತದೆ? 38 ರುಪೀಸ್. ವೆನ್ ದ ಡಿಮ್ಯಾಂಡ್ ಇಸ್ 8 ಆ್ಯಂಡ್ ಸ್ಟಾಕ್ ಈಸ್ 9, ಹೌ ಮಚ್ ವಿ ಗೆಟ್? 8 48 ರುಪೀಸ್ ಪ್ರಾಫಿಟ್ ಆಗ್ತದೆ. 1 ಯೂನಿಟ್ ಲಾಸ್, ದಟ್ ಈಸ್ -2, ವಿ ಗೆಟ್ 46 ರುಪೀಸ್. ಸೊ ದಿಸ್ ಈಸ್ 46. ಹಾಗೆಯೇ 9 ಯೂನಿಟ್ ಸ್ಟಾಕ್ ಇದ್ದು 9 ಯೂನಿಟ್ಸ್ ಡಿಮ್ಯಾಂಡ್ ಇದ್ದಾಗ ನಮಗೆ ಫುಲ್ ಪ್ರಾಫಿಟ್ ಸಿಗ್ತದೆ. 9 54 ಯೂನಿಟ್ ರೂಪಾಯಿಯಷ್ಟು ಪ್ರಾಫಿಟ್ ನಮಗೆ ಸಿಗುತ್ತೆ. ವಿ ಗೆಟ್ ಫುಲ್ ಪ್ರಾಫಿಟ್. ಓಕೆ, ಸೊ ದಿಸ್ ಈಸ್ ಹೌ ವಿ ಪ್ರಿಪೇರ್ ದ ಪೇ ಆಫ್ ಮ್ಯಾಟ್ರಿಕ್ಸ್. ಈ ಪೇ ಆಫ್ ಮ್ಯಾಟ್ರಿಕ್ಸ್ನ ಯೂಸ್ ಮಾಡಿಕೊಂಡು ಹಾಗೆ ನೆಕ್ಸ್ಟ್ ಏನು ಯೂಸ್ ಮಾಡಬೇಕು? ಈ ಪ್ರಾಬಬಿಲಿಟೀಸ್ನ ಯೂಸ್ ಮಾಡಿಕೊಂಡು ನಾವು ಬೆಸ್ಟ್ ಸ್ಟ್ರಾಟಜೀಸ್ನ ಫೈಂಡ್ ಔಟ್ ಮಾಡಬೇಕು. ಹೇಗೆ ಫೈಂಡ್ ಔಟ್ ಮಾಡೋದು? ನಾವು ಎಕ್ಸ್ಪೆಕ್ಟೆಡ್ ಮಾನಿಟರಿ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೋಬೇಕು. ಎಕ್ಸ್ಪೆಕ್ಟೆಡ್ ಮಾನಿಟರಿ ವ್ಯಾಲ್ಯೂನ ಪ್ರತಿಯೊಂದು ಆ್ಯಕ್ಟ್ ಅಂತಂದರೆ ಸ್ಟಾಕ್ ಯೂನಿಟ್ಸ್, ದಟ್ ಈಸ್ 6 ಇದ್ದಾಗ ಎಕ್ಸ್ಪೆಕ್ಟೆಡ್ ಮಾನಿಟರಿ ವ್ಯಾಲ್ಯೂ ಎಷ್ಟು ಬರ್ತದೆ ಅಂತ ನೋಡೋಣ. 36 × 0.1 ಪ್ಲಸ್ 36 × 0.3 ಪ್ಲಸ್ 36 × 0.4 ಪ್ಲಸ್ 36 × 0.2. So expected monetary value when the stock is 6, we get 36 rupees. Again, expected monetary value for when the stock is 7 and ನೋಡೋಣ. 34 × 0.1, 42 × 0.3, 42 × 0.4, 42 × 0.2.
ಆಗ ನಮಗೆ ಎಕ್ಸ್ಪೆಕ್ಟೆಡ್ ಮಾನಿಟರಿ ವ್ಯಾಲ್ಯೂ 41.2 ಬರ್ತದೆ. ಹಾಗೆಯೇ ವಿ ಫೈಂಡ್ ಪರ್ ಆ್ಯಕ್ಟ್ ಆಫ್ ಸ್ಟಾಕ್ ಯೂನಿಟ್ಸ್ ಆಫ್ 8ಗೆ ನಾವು ನೋಡೋಣ. ಎಕ್ಸ್ಪೆಕ್ಟೆಡ್ ಮಾನಿಟರಿ ವ್ಯಾಲ್ಯೂ 32 ಇಂಟು 0.1, 40 ಇಂಟು 0.3, 48 ಇಂಟು 0.4, 48 ಇಂಟು 0.2. ಆಗ ನಮಗೆ ಎಕ್ಸ್ಪೆಕ್ಟೆಡ್ ಮಾನಿಟರಿ ವ್ಯಾಲ್ಯೂ ವಿ ಗೆಟ್ 44 rupees. ಹಾಗೆಯೇ ಲಾಸ್ಟ್ ಸ್ಟ್ರಾಟಜಿ ದಟ್ ಈಸ್ ವಿ ಕ್ಯಾನ್ ಕೀಪ್ ದ ಸ್ಟಾಕ್ ಆಫ್ 9 ಯೂನಿಟ್ಸ್. 9 ಯೂನಿಟ್ಸ್ ಇದ್ದಾಗ ನಮಗೆ ಎಕ್ಸ್ಪೆಕ್ಟೆಡ್ ಮಾನಿಟರಿ ವ್ಯಾಲ್ಯೂ ಹೇಗೆ ಬರುತ್ತೆ ನೋಡೋಣ. 30 ಇಂಟು 0.6, 30 ಇಂಟು 0.1, 38 ಇಂಟು 0.3, 46 ಇಂಟು 0.4, 54 into 0.2. So for strategy 9 we get expected monetary value of 43.6. ಈ ಎಲ್ಲ EMEಗಳನ್ನ ನಾವು ಚೆಕ್ ಮಾಡಿದಾಗ ಹೈಯೆಸ್ಟ್ EME ಯಾವ ಸ್ಟ್ರಾಟಜಿಗೆ ಅಥವಾ ಯಾವ ಆ್ಯಕ್ಟ್ಗೆ ಬಂದಿದೆ ಅಂತಂದರೆ ಸ್ಟಾಕ್ ಯೂನಿಟ್ಸ್ ಆಫ್ 8. ಹಾಗಾಗಿ ವಿಚ್ ಇಸ್ ದ ಬೆಸ್ಟ್ ಸ್ಟ್ರಾಟಜಿ ಅಂತಂದರೆ ಅಥವಾ ಬೆಸ್ಟ್ number of units we can keep to maximize profit antandre 8 units. So we write the conclusion: the shopkeeper should keep stock of 8 dozens of fruit to get the maximum expected profit. So with this we have come to the end of this session. Now ಮುಂದಿನ ತರಗತಿಯಲ್ಲಿ ಇನ್ನೂ ಹೆಚ್ಚಿನ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡೋಣ. Thank you very much.